ಹಾಸನ್. ಪಂದ್ಯಾಕೂಟದ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ ಟೆನ್ನಿಸ್ ಬಾಲ್ನ ಅಗ್ರಮಾನ್ಯ ಯೂಟ್ಯೂಬ್ ಸಂಸ್ಥೆ M9 ಸ್ಪೋರ್ಟ್ಸ್. ಅಣ್ಣ ದಯವಿಟ್ಟು ಎರಡೂ ತಂಡದ 12 ಆಟಗಾರರು ಕಂಪಲ್ಸರಿ ಆಗಿ ಬರಬೇಕು. 15ರ ಒಂದು ಸಿಗ್ನೇಚರ್ ಇದೆ, ಅದರಿಂದ 12 ಆಟಗಾರನ ಕಳಿಸ್ಕೊಡಿ. ಯುನೈಟೆಡ್ MFC ಮತ್ತು ಸ್ಪೋರ್ಟ್ಸ್ ವಿನ್ನರ್ ಕಡಪರ ಕ್ಯಾಪ್ಟನ್ ಅಣ್ಣ ದಯವಿಟ್ಟು 12 ಆಟಗಾರನ ಕಳಿಸ್ಕೊಡಿ. ಅಂಪೈರ್ಸ್ ಮಾಧವ್ ಅವರೇ, ಯುನೈಟೆಡ್ MFC ಪವರ್ ಪ್ಲೇ ಹಂತ ಮೊದಲ ಚೆಂಡು ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮೊದಲ ಹಂತದಲ್ಲಿ ಇವಾಗ ಶತರಕ್ಷರ ಕೈ ಕೊಡ್ತಾ ಇದೆ. ಆರಂಭಿಕ ಹಂತದಲ್ಲಿ ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು 2 ಓಟಗಳ ಸಮೇತವಾಗಿ ಯುನೈಟೆಡ್ MFC ಶುಭಾರಂಭದ ಓಟವನ್ನು ದಾಖಲಿಸಿದ್ರು. ಕಥಾರಂಭಿಸ್ತಾ ಇದೆ. ಖಲೀಲ್ ಮತ್ತು ನಾಯ್ಸ್ ಆರಂಭಿಕ ಹಂತ ದಾಂಡಿಗರು. ಸುಮಿತ್ ಅಂತ ಚೆಂಡು ಬಾಲ ಸುತ್ತ ಮರಿದ ಹೊಡೆತ. ಆರಂಭಿಕ ಹಂತ 2 ಚೆಂಡುಗಳ ಮುಕ್ತಾಯದಲ್ಲಿ ಯುನೈಟೆಡ್ MFC 3 ಓಟವನ್ನು ದಾಖಲಿಸ್ತಾ ಇದೆ. 3 ವಿತೌಟ್ ಲಾಸ್. ಸುಮಿತ್ ಮತ್ತೆ 3ನೇ ಚೆಂಡಿಗಾಗಿ 3ನೇ ಚೆಂಡು ಬಾಲ ಸುತ್ತ ಮರಿದ ಹೊಡೆತ. ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಎಸ್ ಬೌಂಡ್ರಿ. ಯುನೈಟೆಡ್ MFCಯ ಇನ್ನಿಂಗ್ಸ್ ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ರು. ನೈಸ್. ಸುಮಿತ್ ಮತ್ತೆ 4ನೇ ಚೆಂಡಿಗಾಗಿ 4ನೇ ಚೆಂಡು ರಿವರ್ಸ್ ಶಾಟ್ ಪ್ರಯತ್ನ ಬಾಲ ಸುತ್ತ ಮರಿದ ಹೊಡೆತ. 1 ಬೌನ್ಸ್ ಇಂಟು ದ ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗೆ ಸುಮಿತ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಯುನೈಟೆಡ್ MFCಗಳ ಪರವಾಗಿ ನೈಸ್ ಇವಾಗ 2ನೇ ಬೌಂಡ್ರಿಯನ್ನು ದಾಖಲಿಸಿದ್ರು. ಆ ಬೌಂಡ್ರಿಗಳ ಸಮೇತವಾಗಿ ಅಂಕಿಅಂಶ ಪಟ್ಟಿ 11 ಓಟಗಳು. ಈ ತನ್ಮಧ್ಯಸ್ಥ ಚೆಂಡು ವೈಡ್ ಎಂಬ ಸೂಚನೆ ರವಾನಿಸಿದ್ರು. ಎಷ್ಟು ಓಟಗಳು ಆರಂಭಿಕ ಹಂತದಲ್ಲಿ ಇವಾಗ ಯುನೈಟೆಡ್ MFC ಖಾತೆಯಲ್ಲಿ ಜಮಾವಣೆಯನ್ನು ಕಂಡುಕೊಳ್ತಾ ಇದೆ. ಯಶಸ್ಗಳ ಸಮೇತವಾಗಿ ದಳ ಮೊತ್ತ 12ಕ್ಕೆ ನೋ ಲಾಸ್. ಲಾಸ್ಟ್ 2 ಬಾಲ್ ರಿಮೈನಿಂಗ್. 5ನೇ ಚೆಂಡು ಬಾಲ ಸುತ್ತ ಮರಿದ ಹೊಡೆತ. ಸೀಮಾರೆ ಕಂಚಲ್ಲಿ ಇವಾಗ ಈ ಓವರ್ನ 3ನೇ ಬೌಂಡ್ರಿಯನ್ನು ನೈಸ್ ದಾಂಡಿನ ಮುಖಾಂತರವಾಗಿ ದಾಖಲಿಸ್ತಾ ಇದ್ದಾರೆ. ತಳ ಮೊತ್ತ 16 ಓಟಗಳು. ಮೊದಲ ಓವರ್ ಅಂತಿಮ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಪವರ್ ಪ್ಲೇ ಹಂತದ ಮೊದಲ ಓವರ್ ಮುಕ್ತಾಯದಲ್ಲಿ ಯುನೈಟೆಡ್ MFCಗಳ ಮೊತ್ತ 16 ಓಟಗಳು. 16 ವಿತೌಟ್ ಲಾಸ್.
ಎರಡನೇ ಓವರ್ಗಾಗಿ ಸರ್ಫರಾಜ್ ಪರಿಚಯ ಮಾಡಿಕೊಡ್ತಾ ಇದೆ. ಸರ್ಫರಾಜ್ ಮೊದಲ ಚೆಂಡು ಬಹಳ ಸುತ್ತ ಮರಿದ ಹೊಡೆತ ಬಾರಿ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಎಸ್ ಬೌಂಡ್ರಿ. ಬಹಳ ಸುತ್ತ ಮರಿದ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ ಯುನೈಟೆಡ್ ಎಂಎಫ್ಸಿಗಳ ತಂಡ. ಬೌಂಡರಿಗಳ ಸಮೇತವಾಗಿ 20ಕ್ಕೆ ಲಾಸ್. ಸರ್ಫರಾಜ್ ಎಸೆದ ಎರಡನೇ ಚೆಂಡು ಈ ಹಂತದಲ್ಲಿ ಮೊದಲ ಒಂದು ಕೊಂಡಿ ಕಳಚಿ ಬೀಳ್ತಾ ಇದೆ. ಫಸ್ಟ್ ವಿಕೆಟ್ ಗಾನ್. ಖಲೀಲ್ ಬ್ಯಾಕ್ ಟು ದ ಪೆವಿಲಿಯನ್. ಆರಂಭಿಕ ಹಂತ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಒಂದು ಹಂತ ಆರಂಭಿಕ ಹಂತ ಬೆರಸಿನ ಆರಂಭವನ್ನು ಕೊಟ್ಟ ಜೋಡಿ ಇವಾಗ ವಾಪಸ್ ಆತರ ಕಂಡುಕೊಂಡ್ರು. ಖಲೀಲ್ ಬ್ಯಾಕ್ ಟು ದ ಪೆವಿಲಿಯನ್. ಖಲೀಲ್ ವಾಪಸ್ ಆದ್ರು. ಅವರ ತರುವಾದ ಸ್ಥಾನ ತುಂಬಲು ಮತ್ತೋರ್ವ ಹೊಸ ಆಟಗಾರರ ಸೇರ್ಪಡೆಯನ್ನು ಕಂಡುಕೊಳ್ಳುತ್ತಾ ಇದೆ ಶಫೀಕ್. ತಳ ಮೊತ್ತ 20ಕ್ಕೆ 1. ಖಲೀಲ್ ರೂಪದಲ್ಲಿ ಇವಾಗ ಮೊದಲ ಒಂದು ವಿಕೆಟ್ ಸಾಗಾಟವನ್ನು ಕಂಡುಕೊಳ್ತಾ ಇದೆ. ಸರ್ಫರಾಜ್ ಮೂರನೇ ಚೆಂಡಿಗಾಗಿ. ಮೂರನೇ ಚೆಂಡು ಎದುರಿಸ ವೆರಿ ಫಸ್ಟ್ ಬಾಲ್. ಶಫೀಕ್ ಇವಾಗ 6 ರನ್ ದಾಖಲಿಸಿದ್ರು. 6 ಓಟಗಳ ಸೇರ್ಪಾಡೆ. ತಂಡದ ಮೊತ್ತ ಸಿಕ್ಸರ್ಗಳ ಸಮೇತವಾಗಿ 26ಕ್ಕೆ ತಲುಪ್ತಾ ಇದೆ. 26 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್ಸ್. ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಷಡ್ಕ 6 ಓಟಗಳ ಸೇರ್ಪಾಡೆ. ಎದುರಿಸ ಆರಂಭಿಕ ಹಂತ 2 ಚೆಂಡುಗಳು ಇವಾಗ ಶಫೀಕ್ ದಾನಿನ 2 ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಒಂದು ಹಂತ ಪವರ್ ಪ್ಲೇ ಹಂತದಲ್ಲಿ ಭರ್ಜರಿ ಆರಂಭವನ್ನು ಪಡ್ಕೊಳ್ತಾ ಇದೆ ಯುನೈಟೆಡ್ ಎಂಎಫ್ಸಿಗಳ ತಂಡ. ಧನವಾದ ಹ್ಯಾಟ್ರಿಕ್ ಸಿಕ್ಸರ್. ಷಡ್ಕ 6 ಓಟಗಳ ಸೇರ್ಪಾಡೆ. ಎದುರಿಸಿದ 3 ಚೆಂಡು 3 ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಶಫೀಕ್ ಯುನೈಟೆಡ್ ಎಂಎಫ್ಸಿಗಳ ಪರವಾಗಿ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಅಂಕಿಅಂಶ ಪಟ್ಟಿ 38ಕ್ಕೆ 1. ಈ ತರ್ಮದ 4 ಅಂತಿಮ ಚೆಂಡು ವಾಸುತ್ತ ಮರಿದ ಹೊಡೆತ ಇವಾರಿ ಸೀಮಾ ರೇಖೆ ವಾಸುತ್ತ ಮರಿದ ಕ್ಷೇತ್ರಗಳ ಜಮಾವಣೆ ಕಂಡುಕೊಂಡ್ರು. 3 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪವರ್ ಪ್ಲೇ ಹಂತದ 2 ಓವರ್ಗಳ ಮುಕ್ತಾಯದಲ್ಲಿ ಯುನೈಟೆಡ್ ಎಂಎಫ್ಸಿಗಳ ತಂಡ ಒಂದು ಹಂತದ ಭರ್ಜರಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ 41ಕ್ಕೆ 1. 41 loss of 1 important wickets. Khalil back to the pavilion. ಇನ್ನೂ ಕೂಡ 24 ಚೆಂಡುಗಳ ಆಟ ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿದ್ದಾರೆ ಯುನೈಟೆಡ್ ಎಂಎಫ್ಸಿ ದಾಂಡಿಗರು ನೋಡಬೇಕಾಗಿದೆ. ಈ ಟೂರ್ನಮೆಂಟ್ ಪವರ್ ಪ್ಲೇ ಹಂತದಲ್ಲಿ ಒಂದು
ಮೊದಲ ಬಾರಿ ಒಂದು SSC ಓಟವನ್ನು ದಾಖಲಿಸ್ತಾ ಇದ್ದ 41 ಓಟಗಳು. ಮೂರನೇ ಓವರ್ಗಾಗಿ ಇರ್ಫಾನ್ ಅಶ್ರಫ್ ಎಸ್ಆರ್ ಬೌಲಿಂಗ್ ಅನ್ನು ಮತ್ತೆ ಬದಲಿಸ್ತಾ ಇದ್ದಾರೆ. ಇರ್ಫಾನ್ ಎಸೆದ ಚೆಂಡು ಭಾಷುತ ಮರಿತ ಹೊಡೆತ ಒಂದೊಳ ಸೇರ್ಪಡೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟು ತನ್ನ ಮೊತ್ತ 42ಕ್ಕೆ 1. ಇರ್ಫಾನ್ ಮತ್ತೆ ಎರಡನೇ ಚೆಂಡಿಗಾಗಿ. ಇರ್ಫಾನ್ ಎಸೆದ ಚೆಂಡು ದಾಂಡು ಬಿಟ್ಟು ಮೈಯ ಸ್ಪರ್ಶವನ್ನು ಕಡ್ಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೂರನೇ ಚೆಂಡು ನೆಟ್ಟ ನೇರ ಹೊಡೆತಗಳು ಸಾಕ್ತಾ ಇದೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ ಬಾರಿ ಒಂದು ಓಟ, ಎರಡನೇ ಓಟವನ್ನು ಕೂಡ ಕ್ಷೇತ್ರಕ್ಷ ಮುಂಚಿತವಾಗಿ ದಾಂಡಿಗರು ಪಡ್ಕೊಂಡ್ರು. 2 ಓಟಗಳ ಸಮೇತವಾಗಿ ಯುನೈಟೆಡ್ MFCಗಳ ಮೊತ್ತ 44ಕ್ಕೆ 1. ಲಾಸ್ಟ್ 3 ಬಾಲ್ ಆರ್ ರಿಮೈನಿಂಗ್. ನಾಲ್ಕನೇ ಚೆಂಡು ಮತ್ತೆ ಬೀಸುವಂತಹ ಪ್ರಯತ್ನ. ಇರ್ಫಾನ್ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪವರ್ ಪ್ಲೇ ಹಂತ 41 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಈ ಓವರ್ ಅಲ್ಲಿ ನಿಯಂತ್ರಿಸುವಂತ ಪ್ರಯತ್ನ ಇರ್ಫಾನ್ ನಡೆಸ್ತಾ ಇದ್ದಾನೆ. ಸ್ಪೋರ್ಟ್ಸ್ ವಿನ್ನರ್ ಕಡಪರ ಪರವಾಗಿ ಈ ಹಂತದಲ್ಲಿ ಮತ್ತೆ ಸ್ಟ್ರೈಕ್ ರೇಟ್ ಪ್ರಯತ್ನ ನಡೆಸಿದ್ರು. 1 ಓಟಗಳ ಸೇರ್ಪಡೆ. ತಳ ಮೊತ್ತ 45ಕ್ಕೆ 1. ಇರ್ಫಾನ್ ಅಂತಿಮ ಚೆಂಡಿಗಾಗಿ. ಅಂತಿಮ ಚೆಂಡು ರಿವರ್ಸ್ ಶಾಟ್ ಕಾಣಬಲ್ಲಂತ ಪ್ರಯತ್ನ. ತನ್ನ ಮುಖಾಂತರವಾಗಿ ಸುಲಭ ಸಾಧ್ಯ ಕ್ಯಾಚ್. ಇವಾಗ ಕೈ ಸೇರ್ತಾ ಇದೆ. 2ನೇ ವಿಕೆಟ್ ಪತನ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಅಂಕಿಅಂಶ ಪಟ್ಟಿ 45ಕ್ಕೆ 2. ಈ ಓವರ್ನಲ್ಲಿ ಇರ್ಫಾನ್ ಕೇವಲ 4 ಓಟಗಳಿಗೆ ಅವಕಾಶ ಮಾಡಿಕೊಂಡು ಒಂದು ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಶಫೀಕ್ನ ತರುವಾದ ಸ್ಥಾನ ತುಂಬಲು ಮತ್ತವರು ಹೊಸ ಆಟಗಾರರ ಸೇರ್ಪಡೆ. ಯುನೈಟೆಡ್ MFCಗಳ ಐಕಾನ್ ಆಟಗಾರ ಮೆಫೂಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 45ಕ್ಕೆ 2. ಯೋಸಗಾರಿಗೆ ಬಾದಲು ಮತ್ತೆ ಸ್ಪೋರ್ಟ್ಸ್ ವಿನ್ನರ್ ಕಡಪರ ಸರ್ಫರಾಜ್ ಪರಿಚಯ ಮಾಡಿಕೊಡ್ತಾ ಇದೆ. 4ನೇ ಓವರ್ ಚಾಲ್ತಿಗಾಗಿ. ಈ ತನ್ಮಧ್ಯಸ್ಥ ಚೆಂಡು ಈ 1 ಓಟಗಳ ಸೇರ್ಪಡೆ. ಸ್ಟ್ರೈಕ್ ರೇಟ್ ಪ್ರಯತ್ನ ಆರಂಭಿಕ ಹಂತದಲ್ಲಿ ದಾಖಲಿಸಿರುವುದು. ತಳ ಮೊತ್ತ 46 ಓಟಗಳು. ಈ ತನ್ಮಧ್ಯಸ್ಥ ಚೆಂಡು ಕೆಳಗಾಲ ಗಾಲಿಯಲ್ಲಿ ಕೇಳ್ತಾ ಇತ್ತು. ನಿರೀಕ್ಷೆ ಮಾಡ ಹೊಡೆತಗಳಿಗೆ 4ನೇ ಓವರ್ ಚಾಲ್ತಿಯಲ್ಲಿ ಸರ್ಫರಾಜ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2ನೇ ಓವರ್ ಚಾಲ್ತಿಯಲ್ಲಿ
5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಎಸ್ಗಾರ ಕೂಡ ಇವಾಗ ಅದನ್ನು ನಿಯಂತ್ರಿಸುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಸಿಂಗಲ್ ರೊಟೇಟ್ ಆಗ್ತಾ ಇದ್ದಲ್ಲ ಮತ್ತು 47-2 ಈ ತನ್ನ ಔಟ್ ಸೈಡ್ ಆಫ್ ಸ್ಟಾಪ್ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ವೈಡ್ ಸೂಚನೆ ರವಾನಿಸಿದ್ರು. ಅಂಕಿಅಂಶ ಪಟ್ಟಿ ಎಸ್ಟಾಸ್ಗಳ ಓಟ ಮತ್ತೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ಯುನೈಟೆಡ್ MFC. ಮತ್ತೆ ಹುದ್ದರ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. 1 ಓಟಗಳ ಸೇರ್ಪಡೆ. ಆಸಿಫ್ ಕ್ಷೇತ್ರಕ್ಷಕಾಯಿ ಅಂತಲ್ಲಿ ಉತ್ತರ ರೀತಿಯ ಕ್ಷೇತ್ರಕ್ಷಿನ ಜಮಾವಣೆಯನ್ನು ಕಂಡುಕೊಂಡ್ರು. ತಳ ಮೊತ್ತ 1 ಓಟಗಳ ಸಮೇತವಾಗಿ 49-2. ಲಾಸ್ಟ್ 3 ಬಾಲ್ ಆರ್ ರಿಮೈನಿಂಗ್. ಮತ್ತೆ ಅತಿಕ್ರಮ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂದು 10 ಯಶರಾಶಿ ಓಟಗಳ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಯಶರಾಶಿಗಳ ಸಮೇತವಾಗಿ ಯುನೈಟೆಡ್ MFC ಟೀಮ್ 50 ಓಟವನ್ನು ದಾಖಲಿಸ್ತಾ ಇದೆ. ಈ ತರ್ಮದ ರಿಸ್ಕಿ ಓಟವನ್ನು ಕಸಿಯುವಂತ ಪ್ರಯತ್ನ. ಇವಾಗ ಆ ನೋಬಾಲ್ ಚೆಕಿಂಗ್ ಆಗಿ ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ ತೀರ್ಪುಗಾರರು. ಸರಿ, ವೈಡ್ ಎಂಬ ಸೂಚನೆಗಳು ಬರ್ತಾ ಇದೆ. ಮುಖಾಂತರವಾಗಿ ಮತ್ತೊಂದು ಓಟವನ್ನು ಕಸಿಯುವಂತ ಪ್ರಯತ್ನಗಳ ನಡುವೆ ರನ್ನರ್ಸ್ಗಳ ಮುಖಾಂತರವಾಗಿ 3ನೇ ವಿಕೆಟ್ ಸಾಗಾಟವನ್ನು ಕಂಡುಕೊಂಡ್ರು. ತಳಮತ 51-3 ಹೊಸ ಆಟಗಾರ ಪವನ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಪವನ್ಗೆ ಸಂತ ಚೆಂಡು ಲಗ್ನ ದಾಖಲಿಸಿ 1 ಓಟಗಳ ಸೇರ್ಪಡೆ. ಅವರ ಓಟ ಕಸಿಯುವಂತ ಪ್ರಯತ್ನ. ಈ ಹಂತದಲ್ಲಿ 2 ಓಟವನ್ನು ಕೂಡ ಇವಾಗ ಪವನ್ ದಾಖಲಿಸಿದ್ರು. ಪವನ್ ಖಾತಾರಂಭ. ತಳ ಮತ್ತೆ ಇವಾಗ 53 ಓಟಗಳು. 53-3. ಕೊನೆ 2 ಚೆಂಡು ಬಾಕಿ ಇದೆ 4ನೇ ಓವರ್ ಸಮಾಪ್ತಿಗಾಗಿ. ಈ ತನ್ಮಧ್ಯೆ ಬೌಲರ್ಸ್ ಬ್ಯಾಕ್ ಡ್ರೈವರ್ ನಾಡಿದ್ರು. 1 ಓಟಗಳ ಸೇರ್ಪಾಡೆ. 1 ಓಟಗಳ ಸಮೇತವಾಗಿ ಯುನೈಟೆಡ್ MFCಗಳ ಮೊತ್ತ 54-3. ಸರ್ಫರಾಜ್ ಅಂತಿಮ ಚೆಂಡಿಗಾಗಿ. ಸ್ಟ್ರೈಕ್ ವಿಭಾಗದಲ್ಲಿ ಮೆಹಫೂಲ್. ಈ ತನ್ಮಧ್ಯೆ ನವಾಲ್ ಎಂಬ ಸೂಚನೆ ರವಾನಿಸ್ತಾ ಇದ್ದಾರೆ. ಈ ಓವರ್ ಅಲ್ಲಿ ಬಹಳಷ್ಟು ಒಂದು ಯಶರಾಜ್ ಓಟಗಳಿಗೆ ಎಸಗಾರ ಸರ್ಫರಾಜ್ ಅವಕಾಶವನ್ನ ಮಾಡಿಕೊಟ್ರು. ಫ್ರೀ ಹಿಟ್ ಚಾಲ್ತಿ ಆರಂಭವನ್ನು ಕಂಡುಕೊಳ್ಳುತ್ತಾ ಇದೆ ಮೆಹಫೂಲ್ ಸ್ಟ್ರೈಕ್ ಔಟ್ ಭಾಗದಲ್ಲಿ. ಫ್ರೀ ಹಿಟ್ ಚೆಂಡು ನಿರೀಕ್ಷೆಗಳ ಹೊಡೆತಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಸಮಾಪ್ತಿ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ಅಂಕಿಅಂಶ ಪಟ್ಟಿ 55-3. 55 ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್ ಯುನೈಟೆಡ್ MFC. ಇನ್ನು ಕೂಡ ಮೊದಲ ಒಂದು ಇನ್ನಿಂಗ್ ಸಮಾಪ್ತಿಯಾಗಿ 12 ಚೆಂಡುಗಳ ಆಟ ಬಾಕಿ ಇದೆ. ಅಂಕಣ ಒಳಭಾಗದಲ್ಲಿ ಪವನ್ ಮತ್ತು ಮೆಹಫೂಲ್ ಇನ್ನು ಕೂಡ ಅಂಕಣ ಒಳಭಾಗದಲ್ಲಿದ್ದಾರೆ ಯುನೈಟೆಡ್ MFCಗಳ ಪರವಾಗಿ. 5ನೇ ಓವರ್ ಚಾಲ್ತಿಗಾಗಿ ಮತ್ತೆ ಇರ್ಫಾನ್ ಪರಿಚಯ ಮಾಡಿಕೊಡ್ತಾ ಇದೆ ಯುನೈಟೆಡ್ ಸ್ಪೋರ್ಟ್ಸ್ ವಿನ್ನರ್ ಕಡಪರ. ಈ ತನ್ಮಧ್ಯೆ ನೆಟ್ಟಿನ ಹೊಡೆತವನ್ನು ದಾಖಲಿಸಿದ್ರು. ಸ್ಟ್ರೈಕ್ ರನ್ನರ್ ಪ್ರಯತ್ನ ಮುಂದುವರಿತಾ ಇದೆ. 1 ಓಟಗಳ ಸೇರ್ಪಾಡೆ. ತಳ ಮತ್ತು 56.
ಎರಡನೇ ಚೆಂಡು ಇರ್ಫಾನ್ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ 2 ಓವರ್ಗಳಲ್ಲಿ 41 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಇವಾಗ ನಿರೀಕ್ಷಿತ ಮಾಡೋ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ತನ್ಮುಖಾಂತರವಾಗಿ ರೇರ್ ಶಾಟ್ 6 ಮೆಫಲ್ ದಾಂಡನ 6 ಅನ್ನು ದಾಖಲಿಸಿದ್ರು. ಅಂಕಿಅಂಶ ಪಟ್ಟಿ 62ಕ್ಕೆ 3. 62 loss of 3 important wickets. ಇರ್ಫಾನ್ ಮತ್ತೆ 4ನೇ ಚೆಂಡಿಗಾಗಿ 4ನೇ ಚೆಂಡು ನೆಟ್ ನೇರ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ. ತಳ 63. ಈ ತನ್ಮಧ್ಯೆ ಪವನ್ ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟವನ್ನು ಆಡಿದ್ರು. 1 ಓಟಗಳ ಸೇರ್ಪಾಡೆ. ಸ್ಟ್ರೈಕ್ ರೇಟ್ ಪ್ರಯತ್ನ ಮುಂದುವರಿತಾ ಇದೆ. ತಳ ಮೊತ್ತ 64. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಅಂತಿಮ ಚೆಂಡು ಮತ್ತೆ 1 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ ಇದು. ತಂಡದ ಮೊತ್ತ 65ಕ್ಕೆ 3. ಇನ್ನೂ ಕೂಡ 6 ಚೆಂಡುಗಳ ಆಟ ಬಾಕಿ ಇದೆ. ಲಾಸ್ಟ್ 6 ಬಾಲ್ ರಿಮೈನಿಂಗ್. ಅಂತಿಮ ಓವರ್ಗಾಗಿ ಜಾಫರ್ ಪರಿಚಯ ಮಾಡಿಕೊಡ್ತಾ ಇದೆ. ಜಾಫರ್ ಎಸೆದ ಮೊದಲ ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಮೆಹಫೂಲ್ ದಾಂಡಿನ ಇವಾಗ 2ನೇ 6 ಅನ್ನು ದಾಖಲಿಸಿದ್ರು. 6ಗಳ ಸಮೇತವಾಗಿ ಅಂಕಿಅಂಶ ಪಟ್ಟಿ 71ಕ್ಕೆ ತಲುಪ್ತಾ ಇದೆ. ಎರಡನೇ ಚೆಂಡು ಬಹಳ ಮರಿದ ಹೋರಾಟ. ಸೀಮಾರೇಖೆಯ ಸಿಕ್ಸರ್ ಎಂಬ ಸೂಚನೆ ರವಾನಿಸಿದರು. ಬ್ಯಾಕ್ ಟು ಬ್ಯಾಕ್ 6 ಷಟ್ಕಾರ್ ಓಟಗಳ ಸೇರ್ಪಾಡೆ. ಮೆಹಫೂಲ್ ದಾಂಡೆ ಮುಖಾಂತರವಾಗಿ 3ನೇ 6 ಅನ್ನು ಚುಮ್ತಾ ಇದೆ. ತಳ ಮೊತ್ತ 77. 77. ಜಾಫರ್ ಮತ್ತೆ 3ನೇ ಚೆಂಡಿಗಾಗಿ 3ನೇ ಚೆಂಡು. ಈ ಹಂತದಲ್ಲಿ 1 ಓಟವನ್ನು ಮೆಹಫೂಲ್ ದಾಖಲಿಸಿದ್ರು. 1 ಓಟಗಳ ಸಮೇತ ಮೊತ್ತ 78ಕ್ಕೆ 3. ಲಾಸ್ಟ್ 3 ಬಾಲ್ ರಿಮೈನಿಂಗ್. ಪವಾನಿಗೆ ಸದ ಚೆಂಡು ತನ್ಮಗಾದ್ರೆ ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರಕ್ಷಣ ಜಮಾವಣೆ ಕಂಡುಕೊಂಡ್ರು. ಮತ್ತೊಂದು ವಿಕೆಟ್ ಸಾಗಾಟವನ್ನು ಕಂಡುಕೊಳ್ತಾ ಇದೆ ಯುನೈಟೆಡ್ ಎಂಎಫ್ಸಿ. ಸೀಮಾರೆ ಕಂಚಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಕೈ ಸೇರ್ತಾ ಇದೆ. ಪವನ್ ಬ್ಯಾಕ್ ಟು ದ ಪೆವಿಲಿಯನ್. ತಂಡದ ಮತ 78ಕ್ಕೆ 4. ಪವನ್ ವಾಪಸ್ ಆದ್ರು. ಅಂಗಗಳ ಭಾಗದಲ್ಲಿ ಮತ್ತೋರು ಹೊಸ ಆಟಗಾರ ಸೇರ್ಪಡೆ. ಜಾಫರ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಇನ್ನಿಂಗ್ ಸಮಾಪ್ತಿಗಾಗಿ ಅಂತಿಮ 2 ಚೆಂಡು ಬಾಕಿ ಇದೆ.
ಹೊಸ ಆಟಗಾರ ಜಾಫರ್ ಎಂಟ್ರಿಯನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. ಜಾಫರ್ ಟು ಜಾಫರ್, ಅಂತಿಮ ಅವರ 5ನೇ ಚೆಂಡಿಗಾಗಿ ಜಾಫರ್ಗೆ ಸಂದ ಚೆಂಡು. ಈ ಹಂತದಲ್ಲಿ 1 ಓಟಗಳ ಪೂರೈಕೆಯನ್ನು ಕಂಡುಕೊಂಡ್ರು. 1 ಓಟಗಳ ಸಮೇತವಾಗಿ ಯುನೈಟೆಡ್ ಎಂಎಫ್ಸಿ 79ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಜಾಫರ್ ಟು ಮೆಹಫೂಲ್. ಅಂತಿಮ ಚೆಂಡು. 1 ಓಟ ಪೂರೈಕೆ, ಅವರೇ ಓಟ ಕಸಿಯುವಂತ ಪ್ರಯತ್ನಗಳಿರುವಾಗ ವಿಕೆಟ್ ಸಾಗಾಟವನ್ನು ಕಂಡುಕೊಳ್ಳುತ್ತಾ ಇದೆ. 80 ಓಟವನ್ನು ದಾಖಲಿಸಿದ್ರು. ಸ್ಪೋರ್ಟ್ಸ್ ವಿನ್ನರ್ ಕಡಪರ ಜಯಕ್ಕಾಗಿ 36 ಎಸೆತ 81 ಟಾರ್ಗೆಟ್ ಸಂಖ್ಯೆ ನಿಗದಿಪಡಿಸ್ತಾ ಇದೆ ಯುನೈಟೆಡ್ ಎಂಎಫ್ಸಿ. ಈ ಟೂರ್ನಮೆಂಟ್ ಗರಿಷ್ಠ ಮೊತ್ತವನ್ನು ದಾಖಲಿಸಬೇಕಾಗಿದೆ ಸ್ಪೋರ್ಟ್ಸ್ ವಿನ್ನರ್ ಕಡಪರ ತಂಡ. ಗರಿಷ್ಠ ಮೊತ್ತ ಟಾರ್ಗೆಟ್ ಸಂಖ್ಯೆ ಇದೆ. ಗರಿಷ್ಠ ಮೊತ್ತದ ಟಾರ್ಗೆಟ್ ಸಂಖ್ಯೆಯನ್ನು ಪಡ್ಕೊಳ್ಳುತ್ತಾ ಇದೆ ಸ್ಪೋರ್ಟ್ಸ್ ವಿನ್ನರ್ ಕಡಪರ. ಪವರ್ ಪ್ಲೇ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಕಂಡಿಡ್ತಕ್ಕಂಥ ತಂಡ ಯುನೈಟೆಡ್ ಎಂಎಫ್ಸಿ. ಇವಾಗ 6 ಓವರ್ಗಳ ಮುಕ್ತಾಯದಲ್ಲಿ 80 ಓಟವನ್ನು ದಾಖಲಿಸಿದ್ರು. 81 ಟಾರ್ಗೆಟ್ ಸಂಖ್ಯೆ ಇದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಕರನ್ನ ಬದಲಾವಣೆ ಮಾಡ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ಇವಾಗ ಜನಪ್ರಿಯ ವೀಕ್ಷಕಗಾರರು ಸಮತ್ರ ಮೊಲಾಲ್ ಅವರು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ.
ಧನ್ಯವಾದಗಳು ಹುಸೈನ್ ಮಣಿಪುರ. ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಪ್ರಸ್ತುತಪಡಿಸ್ತಾ ಇರುವಂತಹ 9ನೇ ಆವೃತ್ತಿಯ ಉಲ್ಲಾಲ್ ಪ್ರೀಮಿಯರ್ ಲೀಗ್ ಪಂದ್ಯಗೂಢವಾಗಿ ಸಾಗ್ತಾ ಇದೆ. ಇನ್ನಿಂಗ್ಸ್ ಆರಂಭಿಕ ಓವರ್ನ ಚಾಲ್ತಿಗಾಗಿ ಯುನೈಟೆಡ್ MFC ಎಸೆಗಾರಿಕೆ ವಿಭಾಗದಲ್ಲಿ ಈ ಬಾರಿ ಮೊದಲ ಬಾರಿಗೆ ಎಸೆದ ಚೆಂಡು ಸುಂದರತೆ ಆಟ ಮುಂದೋಟದ ಸೇರ್ಪಡೆ ದ್ವಿತೀಯ ರನ್ಗಾಗಿ ಪ್ರಯತ್ನ ಬಾರಿ ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಮುಖಾಂತರವಾಗಿ 2 ಓಟದ ಸೇರ್ಪಡೆ ಆಗ್ತಾ ಇದೆ. 2 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾನೆ ರೌಫ್. ಸ್ಪೋರ್ಟ್ಸ್ ವಿನ್ನರ್ ಕಡಪರ ಪರವಾಗಿ ಈ ಬಾರಿ ಎಸೆತ ಚೆಂಡು ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ, ನಿರೀಕ್ಷಿತ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಇನ್ನಿಂಗ್ಸಿನ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ. 2ನೇ ದಿನದ ಪಂದ್ಯ ಗುಣವಾಗಿ ಸಾಗ್ತಾ ಇದೆ. ಪಂದ್ಯ ಕೂಡದ ವೈಯಕ್ತಿಕ ಮೊತ್ತವನ್ನು ದಾಖಲಿಸ್ತಾ ಇದೆ ಯುನೈಟೆಡ್ MFCಯ ತಂಡ. ಈ ಬಾರಿ ವೈಟ್ ಬಾಲ್ ಸಿಗ್ನಲ್ ಬರ್ತಾ ಇದೆ. ಇತರ ಖಾತೆಗೆ ಸೇರ್ಪಡೆ ತಂಡದ ಒಟ್ಟು ಮೊತ್ತ 3ಕ್ಕೆ ತಲುಪ್ತಾ ಇದೆ. 81 ಓಟದ ಟಾರ್ಗೆಟ್ ಅನ್ನ ಬೆನ್ನಟ್ಟಬೇಕಾಗಿದೆ ಸ್ಪೋರ್ಟ್ಸ್ ವಿನ್ನರ್ ಕಡಪರ. ಮೊದಲ ಬಾರಿಗೆ ಬೇರೋಸಿನ ಹೊಡೆತಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಈ ಹಂತದಲ್ಲಿ ಮತ್ತೆ 2ನೇ ರನ್ಗಾಗಿ ಪ್ರಯತ್ನ, 2 ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 5ಕ್ಕೆ ತಲುಪ್ತಾ ಇದೆ ಮೊದಲ 3 ಚೆಂಡುಗಳಲ್ಲಿ. ಆರಂಭಿಕ ಓವರ್ನ 4ನೇ ಎಸೆತಕ್ಕಾಗಿ ಈ ಬಾರಿ ರಿವರ್ಸ್ ಶಾಟ್ ಕನೆಕ್ಟ್ ಆಗ್ತಾ ಇದೆ. ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ತಲುಪ್ತಾ ಇದೆ. 6 ಆ ರೋಟದ ಸೇರ್ಪಡೆ ರೌಫ್ ತಾಂಡಿನ ಮುಖಾಂತರವಾಗಿ ಬಹಳಷ್ಟೊಂದು ಯಶಸ್ವಿನ ರಿವರ್ಸ್ ಶಾಟ್ ಕನೆಕ್ಟ್ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಇವಾಗ 11ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ನ ಚಾಲ್ತಿಯಲ್ಲಿ ಪಂಚಮಿ ಬಾರಿಗೆ ಇರ್ಫಾನ್. ಈ ಬಾರಿ ರಿವರ್ಸ್ ಶಾಟ್ ಮತ್ತೆ ಕನೆಕ್ಟ್ ಆಗ್ತಾ ಇದೆ. ಚೆಂಡು 1 ಬೌನ್ಸ್ ಬೌಂಡ್ರಿ. 81ರ ಟಾರ್ಗೆಟ್ ಬೆನ್ನಟ್ಟುವಂತ ಸ್ಪೋರ್ಟ್ಸ್ ವಿನ್ನರ್ ಕಡಪರ ಪ್ರದೇಶದ ರೌಫ್ ದಾಂಡು ಅಬ್ಬರಿಸಿಕೊಳ್ತಾ ಇದೆ. ಪಂದ್ಯಾಕೂಟದುದ್ದಕ್ಕೂ ಈ ಒಂದು ಪಂದ್ಯ ಕಡಲ ಅಲೆಗಳ ಶಬ್ದಗಳೊಂದಿಗೆ ದಾಂಡಿಗಾರಿಕೆಯ ದಾಂಡು ಕೂಡ ಶಬ್ದವನ್ನು ಮಾಡಿಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ ಇವಾಗ 15ಕ್ಕೆ ತಲುಪ್ತಾ ಇದೆ. ಪ್ರಥಮ ಅಂತಿಮ ಒಂದು ಎಸೆತ ಬಾಕಿಲುತ್ತಾ ಇದೆ. ಎಸೆಗಾರಿಕೆಯಲ್ಲಿ ಇರ್ಫಾನ್ ಅಂತಿಮ ಬಾರಿಗೆ ಈ ಬಾರಿ ಎಸೆತ ಚೆಂಡು ಮತ್ತೆ ಬೇರೋಸಿನ ಹೊಡೆತ ತನ್ಮುಖವಾಗಿ ಚೆಂಡು ಸೀಮಾರಕ್ಕೆ ಹಂಚಿನಲ್ಲಿ ಉತ್ತಮವಾದ ನಂಬಲು ಅಸಾಧ್ಯವಾದ ರೀತಿಯಲ್ಲಿ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ಕೊಳ್ತಾ ಇದ್ದಾನೆ ಸುನೀರ್. ಬಹಳಷ್ಟೊಂದು ರನ್ನಿಂಗ್ ಮುಖಾಂತರವಾಗಿ ನಂಬಲು ಅಸಾಧ್ಯ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸ್ಪೋರ್ಟ್ಸ್ ವಿನ್ನರ್ ಕಡಪರ ಮೊದಲ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಿರುಸಿನ ಓಟವನ್ನು ದಾಖಲಿಸಿಕೊಂಡಿರತಕ್ಕಂಥ ರೌಫ್ ಬ್ಯಾಕ್ ಟು ದಿ ಪೆವಿಲಿಯನ್. 15ಕ್ಕೆ 1 ಅಂತಿಮ 30 ಎಸೆತ 66 ಓಟವನ್ನು ಬೆನ್ನಟ್ಟಬೇಕಾಗಿದೆ. 30 ಬಾಲ್ 66 ರಿಕ್ವೈರ್ಡ್.
ಆರಂಭಿಕ ಹಂತದಲ್ಲಿ ದಾಂಡನ ಮುಕ್ತಾಯಗೊಳಿಸಿರತಕ್ಕಂಥ ಯುನೈಟೆಡ್ ಎಂಎಫ್ಸಿ ವೈಯಕ್ತಿಕ ಮೊತ್ತ 81ರ ಒಂದು ಟಾರ್ಗೆಟ್ ಸಂಖ್ಯೆಯಾಗಿ ನೀಡ್ತಾ ಇದೆ. ಇದನ್ನ ಬೆನ್ನಟ್ಟಿದ ತಂಡ ಸ್ಪೋರ್ಟ್ಸ್ ವಿನ್ನರ್ ಕಡಪರ ಮೊದಲ ಓವರ್ನ ಮುಕ್ತಾಯದಲ್ಲಿ 15ಕ್ಕೆ 1 ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ಇನ್ನಿಂಗ್ಸ್ನ ದ್ವಿತೀಯವನ್ನ ಚಾಲ್ತಿಗಾಗಿ ಹೊಸ ಬೌಲರ್ನ ಪರಿಚಯವನ್ನು ಮಾಡಿಕೊಳ್ತಾ ಇದೆ ಯುನೈಟೆಡ್ ಎಂಎಫ್ಸಿ. ಐಕಾನ್ ಆಟಗಾರ ಮೆಹಫೂಲ್ ನನ್ನು ಪರಿಚಯಿಸ್ತಾ ಇದೆ. ದ್ವಿತೀಯವನ್ನ ಚಾಲ್ತಿಗಾಗಿ ಇಬ್ರಾಹಿಂ ಡೈಮಂಡ್ ಎಂಡನ್ನು ಬಲಿಸ್ಕೊಳ್ತಾ ಇದೆ. ಮೊದಲ ಎಸೆತಕ್ಕಾಗಿ ಈ ಬಾರಿ ಎಸೆತ ಚೆಂಡು ಸುಂದರತೆ ಆಟ ಒಂದೋಟದ ಸೇರ್ಪಡೆ ಅವಲಿ ಓಟಕ್ಕಾಗಿ ಪ್ರಯತ್ನ. ಬಾರಿ ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದೊಟ್ಟು ಮೊತ್ತ 16ಕ್ಕೆ ತಲುಪ್ತಾ ಇದೆ. ಮತ್ತೆ ಮೆಹಫೂಲ್ ಎಸೆಗಾರಿಕೆಯಲ್ಲಿ ದ್ವಿತೀಯ ಬಾರಿಗೆ ಎರಡನೇ ಬಾರಿಗೆ ಎಸೆತ ಚೆಂಡು ಮತ್ತೆ ಚುರುಕಿನ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಒಂದು ಓಟ, ಎರಡನೇ ಓಟಕ್ಕಾಗಿ ಪ್ರಯತ್ನ. ಬಾರಿ ಚೇತ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ವೈಫಲ್ಯವನ್ನು ಕಂಡುಕೊಂಡ್ರು. ಆರಂಭಿಕ ಹಂತದಲ್ಲಿ ನಂಬಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡಿರತಕ್ಕಂಥ ಆಟಗಾರ. ತಂಡದ ಒಟ್ಟು ಮೊತ್ತ ಇವಾಗ 18ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ತೃತೀಯ ಎಸೆತಕ್ಕಾಗಿ ಮೆಹಫೂಲ್ ಎಸೆಗಾರಿಕೆ ವಿಭಾಗದಲ್ಲಿ ನಿಭಾಯಿಸೋದೀಗ ಸಾಹಿಕ್. ಈ ಬಾರಿ ಎಸೆತ ಚೆಂಡು ತನ್ಮುಖಾಂತರವಾಗಿ ಸುಲಭ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ಸಾಹಿದ್ ಬ್ಯಾಕ್ ಟು ದಿ ಪೆವಿಲಿಯನ್. ಮತ್ತೆ ಹೊಸ ಬ್ಯಾಟ್ಸ್ಮನ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ತಂಡದ ಐಕಾನ್ ಆಟಗಾರ ಸುಮಿತ್ ಮೆಹಫೂಲ್. ಈ ಬಾರಿ ಎಸೆತ ಚೆಂಡು ಥರ್ಡ್ ಅಂಪೈರ್ ಡಿಸಿಷನ್ಗೆ ರವಾನಿಸ್ತಾ ಇದ್ದಾರೆ ಮುಖ್ಯ ತೀರ್ಪುಗಾರರು. ವೈಟ್ ಬಾಲ್ಗಾಗಿ ವೈಟ್ ಬಾಲ್ ಎಂಬ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ ಮೂರನೇ ಅಂಪೈರ್. ಇತರ ಖಾತೆಗೆ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಇವಾಗ 19ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಮೆಹಫೂಲ್ ಎಸೆಗಾರಿಕೆಯಲ್ಲಿ 4ನೇ ಎಸೆತಕ್ಕಾಗಿ ಸುಮಿತ್ ಎಸೆತ ಚೆಂಡು ನೆಟ್ಟನೆ ಹೊಡೆತ ತನ್ಮುಖಾಂತರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಬಹಳಷ್ಟೊಂದು ಉತ್ತಮವಾದ ಕ್ಷೇತ್ರರಕ್ಷಣೆ ನಡೆಸಿದ್ರು ಸುನೈರ್. ಒಂದೋಟದ ಸೇರ್ಪಡೆ
ತಂಡದ ಒಟ್ಟು ಮೊತ್ತ 20ಕ್ಕೆ ತಲುಪ್ತಾ ಇದೆ. ದ್ವಿತೀಯವನ್ನ ಚಾಲ್ತಿಯಲ್ಲಿ 5ನೇ ಎಸೆತಕ್ಕಾಗಿ ಮತ್ತೆ ಮ್ಯಾಫೂಲ್. ಈ ಬಾರಿ ಎಸೆತ ಚೆಂಡು, ಸುಂದರತೆ ಆಟ, ತನ್ಮುಖಾಂತರವಾಗಿ ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ತಲುಪ್ತಾ ಇದೆ. ಬೌಂಡ್ರಿ 4 ಓಟದ ಸರಪಳಿಯನ್ನು ಸೇರಿಸಿಕೊಡ್ತಾ ಇದ್ದಾನೆ. ತಂಡದೊಟ್ಟು ಮತ್ತೆ ಇವಾಗ 24ಕ್ಕೆ ತಲುಪ್ತಾ ಇದೆ. ಆರಂಭಿಕ 11 ಚೆಂಡುಗಳಲ್ಲಿ 24 ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ವೈಯಕ್ತಿಕ ಮೊತ್ತ 81ರ ಟಾರ್ಗೆಟ್ ಬೆನ್ನಟ್ಟು ಅಂತ ತಂಡ ಸ್ಪೋರ್ಟ್ಸ್ ವಿನ್ನರ್ ಕಡಪರ. ಮತ್ತೆ ಎಸೆಗಾರಿಕೆಯಲ್ಲಿ ಮ್ಯಾಫೂಲ್ ಅಂತಿಮ ಎಸೆತಕ್ಕಾಗಿ 2ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿಗೆ ಎಸೆತ ಚೆಂಡು, ಉತ್ತಮವಾದ ಕ್ಷೇತ್ರಾಕ್ಷಣೆ, ರನ್ಔಟ್ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರು. ಯಾವುದೇ ಅಪಾಯವಿಲ್ಲ. ಡಾಟ್ ಬಾಲ್ ನೊಂದಿಗೆ ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಮುಕ್ತಾಯ ಕಂಡಿರತಕ್ಕಂತ 2 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 24 ಓಟಗಳು. End of the second over is Commerce into Sports Winner Kadapara. 24 on the board, loss of 2 wickets. ಉಲ್ಲಾಲ ಕ್ರಿಕೆಟ್ ಬೋರ್ಡ್ ಪ್ರಸ್ತುತಪಡಿಸ್ತಾ ಇರುವಂತಹ 9ನೇ ಆವೃತ್ತಿಯ UPL ಪಂದ್ಯ ಗುಣವಾಗಿ ಸಾಗ್ತಾ ಇದೆ ಉಲ್ಲಾಲದ ಸಿ ಮೈದಾನದಲ್ಲಿ. ಆರು ದಿವಸದ ಒಂದು ವ್ಯವಸ್ಥಿತ ಪಂದ್ಯಾಕೂಟ. ಉತ್ತಮವಾದ ತೀರ್ಪುಗಾರಿಕೆಯಲ್ಲಿ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿಕೊಳ್ತಾ ಇದ್ದಾರೆ ಪವನ್ ಸೀರ್ವಾ, ಮಾಧವ್ ಕೌಫ್, ಸ್ವರೂಪ್ ತೀರ್ಥಹಳ್ಳಿ, ಪ್ರೀತಮ್ ಆಸನ. ಈ ಸಂದರ್ಭದಲ್ಲಿ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಬಾರಿ ಎಸೆತ ಚೆಂಡು, ಸುಂದರತೆ ಆಟ, ಒಂದೋಟದ ಸೇರ್ಪಡೆ. ಇನ್ನಿಂಗ್ಸಿನ 3ನೇ ಓವರ್ನ ಚಾಲ್ತಿಯಲ್ಲಿ ಎಸೆಗಾರಿಕೆಯಲ್ಲಿ ಯುನೈಟೆಡ್ MFC ಜಾಫರ್ನನ್ನ ಪರಿಚಯಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 26. ಜಯಕ್ಕಾಗಿ ಇನ್ನೂ ಕೂಡ 55 ಓಟವನ್ನು ಬೆನ್ನಟ್ಟಬೇಕಾಗಿದೆ. ಈ ಬಾರಿ ಎಸೆದ ಚೆಂಡು, ಬಿರುಸಿನ ಹೊಡೆತ, ತನ್ಮುಖಾಂತರವಾಗಿ ಉತ್ತಮವಾದ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಬಾರಿ ಸ್ಪೋರ್ಟ್ಸ್ ವಿನ್ನರ್ ಕಡಪರ 3ನೇ ವಿಕೆಟ್ ಪತನ. ಬಹಳಷ್ಟೊಂದು ವ್ಯವಸ್ಥಿತ ಪಂದ್ಯಾಕೂಟವಾಗಿ ಸಾಗ್ತಾ ಇದೆ. ಪಂದ್ಯಾಕೂಟದ ನೇರ ಪ್ರಸಾರವನ್ನು ವಿಸ್ತರಿಸ್ತಾ ಇದೆ ಯೂಟ್ಯೂಬ್ ಮುಖಾಂತರವಾಗಿ ಸೌಜನ್ ಪಡ್ಬಿದ್ರೆ ಇವರ ತಂಡ M9 ಸ್ಪೋರ್ಟ್ಸ್. ಜಾಫರ್ ಎಸೆಗಾರಿಕೆಯಲ್ಲಿ 3ನೇ ಓವರ್ನಲ್ಲಿ 1 ವಿಕೆಟ್ ಅನ್ನು ಕಬಳಿಸಿದ್ರು ಜಾಫರ್. 4ನೇ ಬಾರಿಗೆ ಎಸೆಗಾರಿಕೆಯಲ್ಲಿ ಹೊಸ ಬ್ಯಾಟ್ಸ್ಮನ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ ಲೆಫ್ಟಿ ಆಟಗಾರ ಕಿಶೋರ್. ಜಾಫರ್ ಎಸೆಗಾರಿಕೆಯಲ್ಲಿ
ಈ ಬಾರಿ ಎಸೆತ ಚೆಂಡು ಗೂಟದ ಹಿಂಭಾಗದಲ್ಲಿ ಒಂದೋಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ ತಂಡದ ಒಟ್ಟು ಮತ್ತು ಇವಾಗ 27ಕ್ಕೆ ತಲುಪ್ತಾ ಇದೆ. ಪಂದ್ಯಾಕೂಟದ ಮೊದಲ ಜಯವನ್ನು ದಾಖಲಿಸಿಕೊಂಡಿರತಕ್ಕಂಥ ಯುನೈಟೆಡ್ ಎಂಎಫ್ಸಿ ಪಂದ್ಯಾಕೂಟದ ಮೊದಲ ಪಂದ್ಯದಲ್ಲಿ ಸೋಲನ್ನು ಕಂಡಿರತಕ್ಕಂಥ ಸ್ಪೋರ್ಟ್ಸ್ ವಿನ್ನರ್ ಕಡಪರ ತಂಡವನ್ನು ಎದುರಿಸ್ತಾ ಇದೆ. ಎರಡನೇ ದಿನದಲ್ಲಿ ತನ್ನ ಎರಡನೇ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಬಾರಿ ಎಸೆತ ಚೆಂಡು ಸುಂದರತೆ ಆಟ ಒಂದೋಟದ ಸೇರ್ಪಡೆ ತಂಡದ ಒಟ್ಟು ಮತ್ತು ಇವಾಗ 28ಕ್ಕೆ ತಲುಪ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಜಾಫರ್ ಅಂತಿಮ ಎಸೆತಕ್ಕಾಗಿ ಈ ಬಾರಿ ಎಸೆತ ಚೆಂಡು ಬೇರೋಸಿನ ಹೊಡೆತ ತನ್ಮುಖದ್ರವಾಗಿ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಕ್ಯಾಚ್ ಕೈ ಚೆಲ್ಕೊಳ್ತಾ ಇದ್ದಾರೆ. ಅವಕಾಶ ಮತ್ತೆ ಸಿಗ್ತಾ ಇದೆ ದಾಡಿಗಾರಿಕೆ ವಿಭಾಗದಲ್ಲಿ. ಮತ್ತೆ ಎಸೆಗಾರಿಕೆಯಲ್ಲಿ ಮೆಹಫೂಲ್ ಅನ್ನು ಪರಿಚಯಿಸ್ತಾ ಇದೆ ಯುನೈಟೆಡ್ ಎಂಎಫ್ಸಿ ತಂಡ. ಈ ಬಾರಿ ಎಸೆತ ಚೆಂಡು ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ. ಒಂದೋಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ ಕಿಶೋರ್ ದಾಂಡಿನ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 30ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 51 ಓಟದ ಅವಶ್ಯಕತೆ ಮುಂದಿನ 17 ಎಸೆತಗಳ ಮುಂದೆ. ಎಸೆಗಾರಿಕೆಯಲ್ಲಿ ಮೆಹಫೂಲ್ ನಿಭಾಯಿಸೋದಾನೀಗ ಪ್ರೀತಮ್. ಈ ಬಾರಿ ಎಸೆತ ಚೆಂಡು ನೆಟ್ಟ ನೇರ ಹೊಡೆತ ಮುಖಾಂತರವಾಗಿ ಒಂದೋಟ ಎರಡನೇ ಓಟಕ್ಕಾಗಿ ಪ್ರಯತ್ನ. ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಮುಖಾಂತರವಾಗಿ 2 ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 32ಕ್ಕೆ ತಲುಪ್ತಾ ಇದೆ. ಈ ಬಾರಿ ಎಸೆತ ಚೆಂಡು ಸುಂದರತೆ ಆಟ ಉತ್ತಮವಾದ ಕ್ಷೇತ್ರಕ್ಷಣೆ ಒಂದೋಟದ ಸೇರ್ಪಡೆ ತಂಡದ ಒಟ್ಟು ಮೊತ್ತ 33ಕ್ಕೆ ತಲುಪ್ತಾ ಇದೆ. ಇನ್ನಿಂಗ್ಸ್ನ 4ನೇ ಓವರಿನ ಚಾಲ್ತಿಯಲ್ಲಿ 4ನೇ ಎಸೆತಕ್ಕಾಗಿ ಮೆಹಫೂಲ್ ಎಸೆಗಾರಿಕೆ ವಿಭಾಗದಲ್ಲಿ. ದಿನದ ಮುಂದಿನ ಪಂದ್ಯ ಮಿಲ್ಲತ್ ಗ್ಲಾಡಿಯೇಟರ್ಸ್ ವರ್ಸಸ್
ಓಗೋ ಸ್ಪೋರ್ಟ್ಸ್. ಈ ಬಾರಿ ಎಸೆತ ಚೆಂಡು ಯು ಮಿಸ್, ಐ ಹಿಟ್. ಯಶಸ್ವಿನ ಬೌಲಿಂಗ್ ನೊಂದಿಗೆ ಮತ್ತೊಂದು ವಿಕೆಟ್ ಅನ್ನು ಕಬಲಿಸಿಕೊಳ್ತಾ ಇದೆ ಯುನೈಟೆಡ್ MFC ಐಕಾನ್ ಆಟಗಾರ ಮೆಹಫೂಲ್. ಆರಂಭಿಕ ಹಂತದಲ್ಲಿ ತನ್ನ ದಾಂಡಿಗಾರಿಕೆ ವಿಭಾಗದಲ್ಲಿ ಬಹಳಷ್ಟೊಂದು ಯಶಸ್ವಿನ ಆಟವನ್ನು ತೋರ್ಪಡಿಸಿಕೊಂಡಿರತಕ್ಕಂಥ ಆಟಗಾರ ಮೆಹಫೂಲ್ ತನ್ನ ದಾಂಡಿನ ಮುಖಾಂತರವಾಗಿ ತಂಡದ ಪರವಾಗಿ 23 ಓಟವನ್ನು ಕಲೆ ಹಾಕಿದ್ರು. ಇವಾಗ ಎಸೆಗಾರಿಕೆಯಲ್ಲೂ ಕೂಡ ಯಶಸ್ವಿನ ವಿಕೆಟ್ ಅನ್ನು ಕಬಲಿಸಿಕೊಳ್ತಾ ಇದ್ದಾನೆ. ಈ ಋತುವಿನಲ್ಲಿ ಒಂದಷ್ಟು ಐಕಾನ್ ಆಟಗಾರರು ಯಶಸ್ವಿನ ಆಟವನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಆರಂಭಿಕ ದಿನದಲ್ಲಿ 9 ಪಂದ್ಯ, ಈ ದಿನದಲ್ಲಿ 9 ಪಂದ್ಯ. ಈ ಬಾರಿ ಎಸೆತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಎಂಟನ್ನು ಪಡ್ಕೊಳ್ತಾ ಇದೆ ಹೊಸ ಬ್ಯಾಟ್ಸ್ಮನ್ ಆಸಿಫ್. ದಿನದ ಮುಂದಿನ ಪಂದ್ಯಾಟವನ್ನು ಆಡುವಂತ ಎರಡು ತಂಡದ ಗಮನಕ್ಕೆ ಕೊಡ್ತಾ ಇದ್ದೇವೆ. ಮಿಲ್ಲತ್ ಪ್ರಿನ್ಸ್ ವರ್ಸಸ್ ಓಗೋ ಸ್ಪೋರ್ಟ್ಸ್. ತಮ್ಮ ಆಟಗಾರರ ಸಹಿ ಪುಸ್ತಕ 6 ಗಂಟೆಗೆ ಓಪನ್ ಆಗಿರುತ್ತದೆ, 6:20ಕ್ಕೆ ಕ್ಲೋಸ್ ಆಗಿರುತ್ತದೆ. ಮುಕ್ತಾಯ ಕಂಡಿರತಕ್ಕಂಥ 4 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 34 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 12 ಚೆಂಡು ಬಾಕಿಲುತ್ತಾ ಇದೆ ಜಯಕ್ಕಾಗಿ. 47 ಓಟವನ್ನು ಬೆನ್ನಟ್ಟಬೇಕಾಗಿದೆ. ಬೌಲಿಂಗ್ ವಿಭಾಗದಲ್ಲಿ ಬಹಳಷ್ಟು ಮೊತ್ತವನ್ನು ಬಿಟ್ಕೊಟ್ಟಿರತಕ್ಕಂಥ ತಂಡ ಇವಾಗ ಗರಿಷ್ಠ ಮೊತ್ತವನ್ನು ಬೆನ್ನಟ್ಟಬೇಕಾಗಿದೆ. ಓಗೋ ಸ್ಪೋರ್ಟ್ಸ್ ವಿರುದ್ಧವಾಗಿ ಮಿಲ್ಲತ್ ಗ್ಲಾಡಿಯೇಟರ್ಸ್. 6 ಗಂಟೆಗೆ ಓಪನ್ ಆಗಿರುತ್ತದೆ ತಮ್ಮ ಆಟಗಾರರ ಸಹಿ ಪುಸ್ತಕ, 6:20ಕ್ಕೆ ಕ್ಲೋಸ್, 6:25ಕ್ಕೆ ಟಾಸ್. ಪಂದ್ಯ 7 ಗಂಟೆಗೆ ಆರಂಭ. ದಿನದ ಮುಂದಿನ ಪಂದ್ಯಾಟವಾಗಿ ನಡೆಯಲಿಕ್ಕಿದೆ. ಈ ಪಂದ್ಯದ ಅಂತಿಮ 12 ಚೆಂಡುಗಳು ಬಾಕಿಲುತ್ತಾ ಇದೆ. ಮತ್ತೆ ಎಸೆಗಾರಿಕೆಯಲ್ಲಿ ಜಾಫರ್. ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್ ಸಿಗ್ನಲ್ ಬರ್ತಾ ಇದೆ. ಇತರ ಖಾತೆಗೆ ಸೇರ್ಪಡೆ. ಬಹಳಷ್ಟೊಂದು ಯಶಸ್ವಿನ ಪಂದ್ಯಾಕೂಟಕ್ಕೆ ಹಲವಾರು ಗಣ್ಯ ಅತಿಥಿಗಳು ಆಗಮಿಸಿಕೊಳ್ಳಲಿಕ್ಕಿದ್ದಾರೆ. ಗಣ್ಯರ ಒಂದು ಉತ್ತಮವಾದ ಸಹಕಾರದೊಂದಿಗೆ ಯಶಸ್ವಿನ ಪಂದ್ಯಾಕೂಟವನ್ನು ಆಯೋಜಿಸಿಕೊಳ್ತಾ ಇದೆ ಉಲ್ಲಾಲ ಕ್ರಿಕೆಟ್ ಬೋರ್ಡ್. ಈ ಬಾರಿ ಎಸೆತ ಚೆಂಡು ಬೇರುಸಿನ ಹೊಡೆತಕ್ಕೆ ಪ್ರಯತ್ನ, ತನ್ಮುಖಾಂತರವಾಗಿ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಒಂದೋಟದ ಸೇರ್ಪಡೆ ಮುಖಾಂತರವಾಗಿ ತಂಡದೊಟ್ಟು ಮೊತ್ತ 36ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 45 ಓಟಗಳು ಬರಬೇಕಾಗಿದೆ. ಯುನೈಟೆಡ್ MFCಯ ಪರವಾಗಿ ಆರಂಭಿಕ ಹಂತದಲ್ಲಿ ದಾಂಡಿಗಾರರು ಬಹಳಷ್ಟೊಂದು ಯಶಸ್ವಿನ ಆಟವನ್ನು ತೋರ್ಪಡಿಸಿದರು.
ಈ ಬಾರಿ ರಿವರ್ಸ್ ಶಾಟ್ ಕನೆಕ್ಟ್ ಆಗ್ತಾ ಇದೆ. ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ತಲುಪ್ತಾ ಇದೆ. 6 ಆರೋಟದ ಸೇರ್ಪಾಡೆ. ತಂಡದ ಒಟ್ಟು ಮತ್ತು ಇವಾಗ 42ಕ್ಕೆ ತಲುಪ್ತಾ ಇದೆ. 42. ಹತ್ತು ಎಸೆತ ಜಯಕ್ಕಾಗಿ 39 ಓಟದ ಅವಶ್ಯಕತೆ. ಮತ್ತೆ ಜಾಫರ್ ಎಸೆಗಾರಿಕೆಯಲ್ಲಿ ಈ ಬಾರಿ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ. ತನ್ಮುಖಾಂತರವಾಗಿ ಒಂದೋಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 43ಕ್ಕೆ ತಲುಪ್ತಾ ಇದೆ. ಮತ್ತೆ ಜಾಫರ್ ಎಸೆಗಾರಿಕೆಯಲ್ಲಿ ಆಸೀಫ್ ಕೆಸೆತ ಚೆಂಡು ತನ್ಮುಖಾಂತರವಾಗಿ ಲೆಗ್ ಬೈಸ್ ಮುಖಾಂತರವಾಗಿ ಒಂದೋಟದ ಹೆಚ್ಚುವರಿಕೆಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 44ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 37 ಓಟದ ಅವಶ್ಯಕತೆ. ಅಂತಿಮ 8 ಚೆಂಡುಗಳ ಮುಂದೆ. 8 balls to go. ಜಾಫರ್ 5ನೇ ಬಾರಿಗೆ ಈ ಬಾರಿ ಎಸೆತ ಚೆಂಡು ಬೇರೋಸಿನ ಹೊಡೆತಕ್ಕೆ ಪ್ರಯತ್ನ. ತನ್ಮುಖಾಂತರವಾಗಿ ಕ್ಯಾಚ್ ಡ್ರಾಪ್ ಮಾಡಿಕೊಳ್ತಾ ಇದ್ದಾನೆ. ಒಂದೋಟದ ಸೇರ್ಪಡೆ. ಜಯಕ್ಕಾಗಿ ಅಂತಿಮ 7 ಎಸೆತ. 36 ಓಟದ ಅವಶ್ಯಕತೆ. 7 ಎಸೆತದಲ್ಲಿ 6 ಸಿಕ್ಸರ್ನ ಅವಶ್ಯಕತೆ. ಈ ಬಾರಿ ಎಸೆತ ಚೆಂಡು ಸುಂದರತೆ ಆಟ. ಒಂದೋಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಇವಾಗ 46ಕ್ಕೆ ತಲುಪ್ತಾ ಇದೆ. ಅಂತಿಮ 6 ಎಸೆತ ಜಯಕ್ಕಾಗಿ ಅವಶ್ಯಕತೆ. ಆರಂಭಿಕ ಹಂತದಲ್ಲಿ ಬಹಳಷ್ಟೊಂದು ಯಶಸ್ವಿನ ದಾಳಿಗಾರಿಕೆಯನ್ನು ನಡೆಸಿಕೊಂಡಿರತಕ್ಕಂಥ ಗಾರಿಕೆಯಲ್ಲಿ ಅಂತಿಮವನ್ನು ಚಾಲ್ತಿಗಾಗಿ ಸಿಯಾಬ್ನನ್ನು ಪರಿಚಯಿಸ್ತಾ ಇದೆ ಯುನೈಟೆಡ್ MFCಯ ತಂಡ. ಈ ಬಾರಿ ಎಸೆತ ಚೆಂಡು ತನ್ಮುಖಾಂತರವಾಗಿ ಒಂದೋಟದ ಸೇರ್ಪಡೆ. ಲೆಗ್ ಬೈಸ್ ಮುಖಾಂತರವಾಗಿ ಮತ್ತೆ ಸಿಯಾಬ್ ಎಸೆಗಾರಿಕೆಯಲ್ಲಿ ಈ ಬಾರಿ ಎಸೆತ ಚೆಂಡು ಗಾಳಿಯಲ್ಲಿ ತನ್ಮುಖಾಂತರವಾಗಿ ಮತ್ತೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಜಾಫರ್ ಕ್ಷೇತ್ರರಕ್ಷಣೆ ವಿಭಾಗದಲ್ಲಿ ಆರಂಭಿಕ ಹಂತದಲ್ಲಿ ಯುನೈಟೆಡ್ MFC ಐಕಾನ್ ಆಟಗಾರ ಮುನೀರ್ ವಿದೇಶದಲ್ಲಿದ್ದು ಈ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಈ ಬಾರಿ ಎಸೆತ ಚೆಂಡು ಬೇರೋಸಿನ ಹೊಡೆತದ ಮುಖಾಂತರವಾಗಿ ಸೀಮಾರೇಖೆಯ ಹೊರಭಾಗವನ್ನು ತಲುಪ್ತಾ ಇದೆ. 6 ಆರೋಟದ ಸೇರ್ಪಡೆ. ಈ ಋತುವಿನ UPL ಪಂದ್ಯಾಕೂಟದ ಯುನೈಟೆಡ್ MFC ಐಕಾನ್ ಆಟಗಾರ ಜರ್ಸಿ ನಂಬರ್ 12 ಮ್ಯಾಫೂಲ್ ಆಲ್ರೌಂಡರ್ ಆಟಗಾರ ಕೂಡ. ಈ ಬಾರಿ ಎಸೆತ ಚೆಂಡು ಸುಂದರತೆ ಆಟ. ಒಂದೋಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 55ಕ್ಕೆ ತಲುಪ್ತಾ ಇದೆ.
ಮತ್ತೊಂದು ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ಪ್ರೀತಮ್ ಬ್ಯಾಕ್ ಟು ದಿ ಪೆವಿಲಿಯನ್. ಈ ಒಂದು ಪಂದ್ಯಾಕೂಟಕ್ಕೆ 9ನೇ ಆವೃತ್ತಿಯ UPL ಪಂದ್ಯಾಕೂಟಕ್ಕೆ 14 ಫ್ರಾಂಚೈಸಿಗಳು, 14 ಐಕಾನ್ ಆಟಗಾರರು, 14 ತಂಡಗಳು, 2 ವಿಭಾಗವಾಗಿ 7 ತಂಡಗಳು ತಮ್ಮ ಪಂದ್ಯಾಟವನ್ನು ಆಡ್ತಾ ಇದೆ. ಈಗಾಗಲೇ ಒಂದಷ್ಟು ತಂಡಗಳು 2 ಪಂದ್ಯದಲ್ಲಿ 2 ಸೋಲನ್ನು ಕಾಣ್ತಾ ಇದೆ. ಒಂದಷ್ಟು ತಂಡಗಳು 2 ಪಂದ್ಯದಲ್ಲಿ 2 ಜಯವನ್ನು ದಾಖಲಿಸ್ತಾ ಇದೆ. ಈ ಬಾರಿ ಎಸೆತ ಚೆಂಡು ತನ್ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆ. ಇದರೊಂದಿಗೆ ಯುನೈಟೆಡ್ MFC ಆಡಿದ 7ನೇ ಪಂದ್ಯದಲ್ಲೂ ಕೂಡ ಜಯವನ್ನು ದಾಖಲಿಸ್ತಾ ಇದೆ. ಸ್ಪೋರ್ಟ್ಸ್ ವಿನ್ನರ್ ಕಡಪರ ಆಡಿದ 2 ಪಂದ್ಯದಲ್ಲೂ ಕೂಡ ಸೋಲನ್ನು ಅನುಭವಿಸಿಕೊಳ್ತಾ ಇದೆ. ಮುಖಾಂತರವಾಗಿ ಮುಂದಿನ ಪಂದ್ಯವನ್ನು ಆಡುವಂತ 2 ತಂಡಗಳು. ದಿನದ 6ನೇ ಪಂದ್ಯ ಮಿಲ್ಲತ್ ಗ್ಲಾಡಿಯೇಟರ್ಸ್ ವರ್ಸಸ್ ಓಗೋ ಸ್ಪೋರ್ಟ್ಸ್. ತಮ್ಮ ಆಟಗಾರರ ಸಹಿ ಪುಸ್ತಕ 6 ಗಂಟೆಗೆ ಓಪನ್ ಆಗಿರುತ್ತದೆ. 6:20ಕ್ಕೆ ಕ್ಲೋಸ್, 6:25ಕ್ಕೆ ಟಾಸ್, ಪಂದ್ಯ ಆರಂಭ 7 ಗಂಟೆಗೆ ಸರಿಯಾಗಿ. ದಯವಿಟ್ಟು 2 ತಂಡದ ಆಟಗಾರರ ಗಮನಕ್ಕೆ ಕೊಡ್ತಾ ಇದ್ದೇವೆ. ಈಗಾಗಲೇ ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಾಗಿ